ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಿಲಿಪಿಲಿ ಸಂತೋಷ್ ಮಾತಾಡ್ತಿದ್ದೀನಿ. ಇಂದು ಆನೇಕಲ್ ತಾಲೂಕಿನ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಪ್ರತಿಯನ್ನು ನಾನು ಓದ್ತಿದ್ದೆ. ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ಜಿ ಮುನಿರಾಜುರವರು, GMR ಗುರುಗಳು ಎಂದು ಪ್ರಖ್ಯಾತಿ ಪಡೆದಂತಹ ಇವರು 16 ಪುಟಗಳ ತಮ್ಮ ಸಾಹಿತ್ಯ ಭಾಷಣ ಪ್ರತಿಯನ್ನು ನೀಡಿದ್ದಾರೆ. ನಿಜವಾಗ್ಲೂ ಕೂಡ ಈ ಭಾಷಣ ಪ್ರತಿಯನ್ನು ಓದ್ತಿದ್ರೆ ನನ್ನಲ್ಲಿರುವ ಕನ್ನಡತನ ಮತ್ತಷ್ಟು ಎಚ್ಚರವಾಗ್ತಾ ಹೋಗುತ್ತೆ. ಮುಂದಿನ ಕನ್ನಡಿಗರಾಗಿ ನಮ್ಮ ಮುಂದಿನ ಚಿಂತನೆ ಏನು, ಮುಂದಿನ ಕಾಯಕ ಏನು ಅಂತ ಈ ಭಾಷಣ ಪ್ರತಿಯಲ್ಲಿ, ಸಮ್ಮೇಳನಾಧ್ಯಕ್ಷರ ಭಾಷಣ ಪ್ರತಿಯಲ್ಲಿ ಡಾಕ್ಟರ್ ಜಿ ಮುನಿರಾಜು ಗುರುಗಳು ಈ ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕನ್ನಡಿಗನ ಕಾಯಕ ಏನು ಮತ್ತು ಅವನು ಮುಂದೆ ಏನು ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ತುಂಬ ಆಳವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಭಾಷಣವನ್ನು ಓದಿದಂತಹ ವ್ಯಕ್ತಿಗಳು ನಿಜಕ್ಕೂ ಎಚ್ಚರವಾಗದಂತೂ ತುಂಬ ಕಟ್ಟಿಟ್ಟ ಬುತ್ತಿ. ಅಂತಹ ಪದ ಪುಂಜಗಳು ಈ ಭಾಷಣ ಪ್ರತಿಯಲ್ಲಿದೆ. ಇದರಲ್ಲಿ ಆನೇಕಲ್ನ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಕನ್ನಡ ಎಲ್ಲಿಂದ ಅಂದರೆ ಬೇರಿನಿಂದ ಹಿಡಿದು ಇಂದಿನ ಚಿಗುರಿನವರೆಗೂ ತಮ್ಮ ಚಿಕ್ಕದಾದ ಭಾಷಣ ಪ್ರತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನನಗೆ ತುಂಬ ಇಷ್ಟವಾದ ಸಾಲು ಅಂತಂದರೆ, ಕವಿಗಳ ಬಗ್ಗೆ ಅವರು ವರ್ಣನೆ ಮಾಡಿರುವಂಥವು. ಯಾವ ವಿಧ ಕವಿಗಳಲ್ಲಿ ಎಷ್ಟು ಥರ ವಿಧಗಳಿದೆ ಅನ್ನೋದನ್ನ ನಾನು ಓದಿದೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಕವಿಗಳ ಬಗ್ಗೆ. ಅದನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಈ ಭಾಷಣ ಪ್ರತಿಯಲ್ಲಿ ಅಣುಕು ಕವಿ, ಆಶು ಕವಿ, ಇಣುಕು ಕವಿ, ಕೆಣಕು ಕವಿ, ತಿಣುಕು ಕವಿ ಹಾಗೂ ಮಿಣುಕು ಕವಿ. ನೋಡಿದ್ರೆ ಕವಿಗಳಲ್ಲಿ ಎಷ್ಟು ವಿಧ ಇದೆ ಅಂತ ನಾನು ನಿಜವಾಗ್ಲೂ ಕೂಡ ಈ ಭಾಷಣ ಪ್ರತಿಯನ್ನು ಓದಿದ ಮೇಲೆ ನನಗೆ ಅರ್ಥ ಆಯಿತು. ಅದೇ ರೀತಿ ಇವರು ಸಾಹಿತ್ಯದ ಒಂದು ಪದ್ಯವನ್ನು ಬರೆದಿದ್ದಾರೆ. ಮೊದಲಿಗೆ ಅವರು ಪ್ರಥಮವಾಗಿ ಒಂದು ಪದ್ಯವನ್ನು ಬರೆದಿದ್ದಾರೆ, ಅದನ್ನು ಕೂಡ ಓದ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಕನ್ನಡವೆಂಬ ಭೂಮಿಯಲ್ಲಿ ಸಾಹಿತ್ಯವೆಂಬ ಬೀಜ ಬಿತ್ತಿ, ಒಲವು ಎಂಬ ಗೊಬ್ಬರ ಬಳಸಿ, ಅರಿವು ಎಂಬ ನೀರು ಸುರಿದು, ಯಶಸ್ಸು ಎಂಬ ಫಸಲನ್ನು ಪಡೆಯುವ ಸಾತ್ವಿಕ ಸಾಧನೆ ನಮ್ಮದಾಗಲಿ. GMR.